ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವು ಮರಣ, ಆತ್ಮ, ಮೋಕ್ಷ, ಮರಣ ನಂತರದ ಸ್ಥಿತಿಯ ಬಗ್ಗೆ ಹೇಳುವುದು ಮಾತ್ರವಲ್ಲ, ಪತಿ ಪತ್ನಿಯ ನಡುವಿನ ಸಂಬಂಧದ ಬಗ್ಗೆಯೂ ಪತ್ನಿಯಲ್ಲಿರಬೇಕಾದ ಸದ್ಗುಣಗಳ ಬಗ್ಗೆಯೂ ನಮಗೆ ಹೇಳುತ್ತದೆ. ಗರುಡ ಪುರಾಣದ ಪ್ರಕಾರ ಉತ್ತಮ ಪತ್ನಿಯಲ್ಲಿರಬೇಕಾದ ಗುಣಗಳವು. ನಿಮ್ಮ ಪತ್ನಿಯಲ್ಲಿಯೂ ಈ ಗುಣಗಳಿವೆಯೇ? ಸನಾತನ ಧರ್ಮದಲ್ಲಿ 4 ವೇದಗಳು ಮತ್ತು 18 ಪುರಾಣಗಳಿವೆ. ಇವುಗಳಲ್ಲಿ ಒಬ್ಬ ವ್ಯಕ್ತಿಯ ಮರಣದ ನಂತರ ಓದುವುದೇ ಗರುಡ ಪುರಾಣ. ಗರುಡ ಪುರಾಣದಲ್ಲಿ ಜೀವನಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ಮತ್ತು ಸಾವಿನ ನಂತರ ಇತರ ಪ್ರಪಂಚಕ್ಕೆ ಹೋಗುವವರೆಗೆ ಆತ್ಮದ ಸಂಪೂರ್ಣ ಪ್ರಯಾಣದ ಕುರಿತು ಹೇಳಲಾಗಿದೆ. ಈ ಪುರಾಣದಲ್ಲಿ ಜೀವನವನ್ನು ಉತ್ತಮ ಮತ್ತು ಸರಿಯಾದ ರೀತಿಯಲ್ಲಿ ಹೇಗೆ ಬದುಕಬೇಕೆನ್ನುವ ಮಾರ್ಗವನ್ನು ವಿವರಿಸಲಾಗಿದೆ. ಇದರ ಪ್ರಕಾರ ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧವು ನಂಬಿಕೆ ಮತ್ತು ವಿಶ್ವಾಸದಿಂದ ಕೂಡಿದೆ. ಹೆಂಡತಿಯ ಗುಣಗಳು ಮಾತ್ರ ಪತಿಯನ್ನು ಯಶಸ್ಸಿನ ಹಾದಿಗೆ ಕೊಂಡೊಯ್ಯುತ್ತವೆ. ಏಕೆಂದರೆ ಉತ್ತಮ ಗುಣವುಳ್ಳ ಪತ್ನಿ ಯಾವಾಗಲೂ ತನ್ನ ಗಂಡನನ್ನು ತಪ್ಪು ಮಾಡದಂತೆ ತಡೆಯುತ್ತಾಳೆ ಮತ್ತು ಪ್ರತಿ ಕಷ್ಟದ ಕ್ಷಣದಲ್ಲಿ ಅವನ ಬೆಂಬಲಕ್ಕೆ ನಿಲ್ಲುತ್ತಾಳೆ. ಗರುಡ ಪುರಾಣದಲ್ಲಿ ಪತ್ನಿಗಿರಬೇಕಾದ ಕೆಲವು ಗುಣಗಳನ್ನು ಹೇಳಲಾಗಿದೆ. ಈ ಗುಣಗಳು ಪತಿಗೆ ತುಂಬಾ ಅದೃಷ್ಟವೆನ್ನಲಾಗಿದೆ. 1. ಪರಿಶುದ್ಧತೆ. ಗರುಡ ಪುರಾಣದ ಪ್ರಕಾರ ಪರಿಶುದ್ಧಳಾಗಿರುವ ಪತ್ನಿಯನ್ನು ಪಡೆದ ಪತಿ ಅತ್ಯಂತ ಅದೃಷ್ಟಶಾಲಿ ಎಂದು ಹೇಳಲಾಗಿದೆ. ಏಕೆಂದರೆ ಧರ್ಮಗ್ರಂಥಗಳ ಪ್ರಕಾರ ಪರಿಶುದ್ಧ ಹೆಂಡತಿ ತನ್ನ ಪತಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಬೆಂಬಲಿಸಲು ಸಿದ್ಧಳಾಗಿರುತ್ತಾಳೆ ಮತ್ತು ಅಂತಹ ಮಹಿಳೆಯರು ಪತಿಗೆ ಮಾತ್ರವಲ್ಲದೆ ಇಡೀ ಕುಟುಂಬಕ್ಕೆ ಅದೃಷ್ಟವನ್ನು, ಗೌರವವನ್ನು ತರುತ್ತಾಳೆ ಎಂದು ಗರುಡ ಪುರಾಣ ಹೇಳುತ್ತದೆ. ಪತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಪುರುಷನ ಬಗ್ಗೆ ಯೋಚಿಸದ ಮಹಿಳೆಯರು ಪತಿಗೆ ಅದೃಷ್ಟವಂತರು. 2. ಪತಿಯನ್ನೇ ಪ್ರೀತಿಸುವ ಪತ್ನಿ. ಪತಿಯನ್ನು ಪ್ರೀತಿಸುವ ಮತ್ತು ಪತಿಯನ್ನು ಗೌರವಿಸುವ ಮಹಿಳೆ ಯಾವಾಗಲೂ ತನ್ನ ಇಡೀ ಕುಟುಂಬವನ್ನು ಗೌರವಿಸುತ್ತಾಳೆ. ಅಂತಹ ಮಹಿಳೆಯ ಪತಿಯನ್ನು ಅತ್ಯಂತ ಅದೃಷ್ಟಶಾಲಿ ಎಂದು ಹೇಳಲಾಗುತ್ತದೆ. ತನ್ನ ಪತಿಯನ್ನು ಪ್ರೀತಿಸುವ ಹೆಂಡತಿ ಸ್ವತಃ ಸಂತೋಷವಾಗಿರುತ್ತಾಳೆ ಮತ್ತು ತನ್ನ ಸುತ್ತಲಿನ ಪರಿಸರವನ್ನು ಸಹ ಸಂತೋಷವಾಗಿರಿಸಿಕೊಳ್ಳುತ್ತಾಳೆ. 3. ಶಾಂತ ಮತ್ತು ಸ್ವಚ್ಛತೆಯ ಸ್ವಭಾವದ ಪತ್ನಿ. ಗರುಡ ಪುರಾಣದ ಪ್ರಕಾರ ತನ್ನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮಹಿಳೆಯನ್ನು ಮಂಗಳಕರ ಗುಣಗಳನ್ನು ಹೊಂದಿರುವ ಮಹಿಳೆ ಎಂದು ಪರಿಗಣಿಸಲಾಗುತ್ತದೆ. ಮನೆಯನ್ನು ಅಲಂಕರಿಸುವ, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವ, ಅತಿಥಿಗಳನ್ನು ನೋಡಿಕೊಳ್ಳುವ ಮತ್ತು ಗೌರವವನ್ನು ನೀಡುವ ಮಹಿಳೆಯರ ಗಂಡಂದಿರು ತುಂಬಾ ಅದೃಷ್ಟವಂತರು. ಏಕೆಂದರೆ ಅಂತಹ ಮಹಿಳೆಯರ ಪತಿಗೆ ಮನೆಯ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇರುವುದಿಲ್ಲ ಮತ್ತು ಇದರಿಂದ ಆಕೆಯ ಪತಿ ತನ್ನ ಕೆಲಸಕ್ಕೆ ಪೂರ್ಣ ಸಮಯವನ್ನು ನೀಡಬಹುದು. 4. ಪತಿಯನ್ನು ಪಾಲಿಸುವ ಪತ್ನಿ. ಎಲ್ಲಾ ಸಂದರ್ಭಗಳಲ್ಲೂ ಪತಿಯನ್ನು ಪಾಲಿಸುವ ಮತ್ತು ಅವಕಾಶ ಬಂದಾಗ ಸರಿತಪ್ಪುಗಳನ್ನು ವಿವರಿಸುವ ಹೆಂಡತಿಯನ್ನು ಉತ್ತಮ ಗುಣಗಳುಳ್ಳ ಪತ್ನಿ ಎಂದು ಪರಿಗಣಿಸಲಾಗುತ್ತದೆ. ಗಂಡನ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಹೇಳಬಾರದು ಎಂಬುದನ್ನು ಪತ್ನಿಯಾದವಳು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಂತಹ ಗುಣಗಳನ್ನು ಹೊಂದಿರುವ ಮಹಿಳೆ ತನ್ನ ಪತಿಗಾಗಿ ಏನು ಬೇಕಾದರೂ ಮಾಡಬಹುದು ಎಂಬುದನ್ನು ಗರುಡ ಪುರಾಣ ಹೇಳುತ್ತದೆ. ಗರುಡ ಪುರಾಣದ ಪ್ರಕಾರ ಉತ್ತಮ ಪತ್ನಿಯಾದವಳು ಈ ಮೇಲಿನ ಎಲ್ಲಾ ಗುಣಗಳನ್ನು ಹೊಂದಿರುತ್ತಾಳೆ ಎಂದು ಹೇಳಲಾಗಿದೆ. ಈ ಗುಣಗಳನ್ನು ಹೊಂದಿರುವ ಪತ್ನಿ ಯಾವಾಗಲೂ ತನ್ನ ಪತಿಗೆ ಅದೃಷ್ಟವಂತ ಪತ್ನಿಯಾಗಿರುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮೇಲಿನ ಗುಣಗಳು ನಿಮ್ಮ ಪತ್ನಿಯಲ್ಲಿ ಇದ್ದರೆ ನೀವೇ ಅದೃಷ್ಟ ಪುರುಷರು. ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ. ಅಲ್ಲಿಯ ತನಕ ಬೈ ಬೈ.